ನಮಸ್ಕಾರ ಗುರುವೆ. ಆ್ಯಕ್ಚುಲಿ ಇವತ್ತು ಬೈರೇತಿ ನಾನು ಮೂವಿಗೆ ಬಂದಿದ್ದೀನಿ. ಫಸ್ಟ್ ಶೋಗೆ ಫುಲ್ಲು ಜನ, ಫುಲ್ಲು ಕ್ರೌಡೇ ಇದೆ, ಹೋಗಕ್ಕೂ ಜಾಗ ಇಲ್ಲ. ಹೇಗಿದೆ ಒಳಗೆ ಹೋಗ್ಬೋದು ಬನ್ನಿ. ಆ್ಯಕ್ಚುಲಿ ಇವತ್ತು ಬಂದಿರೋ ಮೂವಿ ಬೈರೇತಿ ನನಗಲ್, ಶಿವರಾಜ್ ಕುಮಾರ್ ಅವ್ರದ್ದು. ಫುಲ್ಲು ಜನ, ಫುಲ್ಲು ಕ್ರೌಡ್ ಇದ್ದಾರೆ, ಹೋಗಕ್ಕೂ ಜಾಗ ಇಲ್ಲ, ಅಷ್ಟೊಂದು ರಶ್ ಇದ್ದಾರೆ ಫುಲ್ಲು. ಟಮಟೋ ಸೌಂಡ್ ಅವಾಗಲೇ ಶುರು ಆಗಿದೆ. ಕಟ್ಟಂತೂ ಮಸ್ತಾಗೈತೆ. ಮೂವಿ ಒಲಿಕ್ಕೆ ಹೋಗೋಕ್ಕೂ ಜಾಗ ಇಲ್ಲ, ಜನ ಆ ಥರ ನಿಂತಿದ್ದಾರೆ, ಫುಲ್ ರಶ್. ಮೆಜೆಸ್ಟಿಕ್ ಹೋಗೋ ರೋಡ್ ಅಂತೂ ಫುಲ್ಲು ಟ್ರಾಫಿಕ್ ಆಗೋಗಿದೆ, ಫುಲ್ಲು ಜನ. ಅಲ್ಲಿಂದ ಪಟಾಕಿ ಸೌಂಡ್ ಎಲ್ಲ ಬರ್ತಿದೆ. ಗೇಟ್ ಇದ್ದು ನೋಡ್ಕೊಂಡು ಗಾಟ ಫುಲ್ಲು ಕ್ರೌಡು. ಆ್ಯಕ್ಚುಲಿ ಬೈರೇತಿ ಮೂವಿ ಪ್ರೊಡ್ಯೂಸ್ ಮಾಡಿರೋದು ಗೀತಾ ಶಿವರಾಜ್ ಕುಮಾರು, ಹೀರಾ ಬಂದು ಶಿವರಾಜ್ ಕುಮಾರು, ಹೀರೋಯಿನ್ ಬಿಟ್ಟು ರುಕ್ಮಿಣಿ ವಸಂತ ಅವರು. ಆ್ಯಕ್ಚುಲಿ ಮಫ್ತಿ ರಣಗಲ್ ಅದು ಬೇಸ್ಡ್ ಆನ್ ಮಾಡಿರೋ ಮೂವಿ ಬೈರೇತಿ ರಣಗಲ್ ಅಂತ. ಅಷ್ಟು ಕ್ರೌಡಲ್ಲಿ ಹಂಗಂತೂ ಇಂತೂ ನುಗ್ಗ ಒಲಿಕ್ಕೆ. ಇವಾಗ ಹೋದ ಬನ್ನಿ ಮೂವಿ ಹೇಗಿದೆ ಅಂತ ನೋಡೋದು. ಇನ್ನೇನು ರಾಜ್ಕುಮಾರ್ ಸರ್ ಬರ್ತಿದ್ದಾರೆ. ಹಾಯ್ ಸರ್, ಹೇಗಿದ್ದೀರಿ? ಬಾಲ್ಕನಿ ಒಳಗೆ ಹೋಗೋದು ಇಷ್ಟು ಕೊನೆಗೂ ಒಂದು ಬಾಲ್ಕನಿ ಸೀಟ್ ಕೊಟ್ಟು ಅಷ್ಟು ಜನಗಳು ಮಧ್ಯೆ ನುಗ್ಗಿ ನಿಂತಿದ್ದು ಬಂದ್ಕೊಂಡು ಅಲ್ಲಿ ವಿನಯ್ ರಾಜ್ಕುಮಾರ್ ಸರ್ ಬಂದಿದ್ದಾರೆ. ಅದೇ ಶಿವರಾಜ್ ಕುಮಾರ್ ಸರ್ ಬಂದಿದ್ದಾರೆ. ಯಾಕೆ ನೋಡ್ತಾರೆ ಅಂತ ಮೂವಿ ಎಷ್ಟು ಕ್ರೌಡ್ ಇದೆ ಅಂದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಕ್ರೌಡ್ ಇದೆ ಅಂತ. ಫುಲ್ಲು ಸ್ವೆಟ್ ಆಗ್ತಿದ್ದೀವಿ. ಮೂವಿ ಸ್ಟಾರ್ಟ್ ಆಯಿತು, ವಿಜುವಲ್ ಸ್ಟಾರ್ಟ್ ಆಯಿತು. ಫ್ಯಾನ್ಸ್ ಎಲ್ಲ ಜೋಶಲ್ಲಿ ಕುಣಿತಿದ್ದಾರೆ. ಸೆಕೆಂಡ್ ಹಾಫ್ ಎಷ್ಟು ಬೇಗ ಆಯ್ತು ಅಂತ ಗೊತ್ತೇ ಆಗಲಿಲ್ಲ. ಒಟ್ಟಲ್ಲಿ ಮೂವಿ ಅಂತೂ ಮುಗೀತು. ಶಿವರಾಜ್ ಕುಮಾರ್ ಥಿಯೇಟ್ರಿಂದ ಆಚೆ ಬಿಡೋಕ್ಕೂ ಬರ್ತದೆ, ಅಲ್ಲೇ ಸೆಲ್ಫಿ ತಗೋತಿದ್ದಾರೆ. ಅಂತೂ ಇಂತೂ ಮೂವಿ ಇವಾಗ ನೋಡ್ಕೊಂಡ್ಬಂದೆ. ಮೂವಿ ಅಂತೂ ಸಕ್ಕತ್ತಾಗಿತ್ತು. ಇಂಚುವಲ್ ಸೀನಿಂದ ಬೆಂಕಿ. ಯಾವುದೇ ಮಿಡಲ್ ಕ್ಲಾಸ್ ಹುಡುಗ ಆದರೂ ಫಸ್ಟ್ ಒಳ್ಳೇದು ಮಾಡಬೇಕು, ಒಳ್ಳೇದಾಗಬೇಕು ಅಂತ ಇರ್ತಾರೆ. ಬಟ್ ಯಾವಾಗ ಅನ್ಕೊಂಡು ನಡೆಯಲ್ಲ, ಗೌರ್ಮೆಂಟು ಇರುವಾಗ ಎಲ್ಲ ಮಾಡುತ್ತೆ. ಒಳ್ಳೇದು ಮಾಡಬೇಕು ಅನ್ಕೊಂಡ್ರೆ ಅದು ಮಾಡೋಕ್ಕಾಗಲ್ಲ. ಅವಾಗ ಹೆಂಗೆ ಕೆಟ್ಟವನಾಗಿ ಬದಲಾಗ್ತಾನೆ. ಕೆಟ್ಟವನಂಗೆ ಕೆಟ್ಟ ರೀತಿ ಒಳ್ಳೇದು ಮಾಡ್ತಿರ್ತಾರೆ ಅಷ್ಟೇ. ಮೂವೆಂಟು ಮಸ್ತ್ ಇದೆ. ಲಾಂಗ್ ಆಫ್ಟರ್ ಇಂಟ್ರೋ ಅಂತೂ ಮಸ್ತ್ ಇದೆ. ಚಿಂದಿ ಮೂವಿ ಅಂತೂ ಪೈಸಾ ವಸೂಲ್ ಮೂವಿ. ಗೂಸ್ ಬಾಂಬ್ ಆಗುತ್ತೆ ಒಂದೊಂದು ಸೀನ್. ಹಂಗೆ ವಿನಯ್ ರಾಜ್ಕುಮಾರ್ ಸರ್ ಬರ್ತಿದ್ದಾರೆ ಮೂವಿ ಮುಗಿಸ್ಕೊಂಡೆ.
ಸಖತ್ತಾಗಿದೆ. ಫಸ್ಟ್ ಏನಂದ್ರೆ ಇಂಟರ್ವೆಲ್ ಅಲ್ಲಿ ಒಂದು ಶಾರ್ಟ್ ಬರುತ್ತೆ, ನನಗಂತೂ ಫುಲ್ ಒಳಗಡೆಯಿಂದಲ್ಲ ಅದು ಹೆಂಗೆ ಅಂದ್ರೆ ಕೂರಕ್ಕಾಗಲಿಲ್ಲ. ಸಾಕಂದ್ರೆ ನನಗೆ ಅವರು ನಮ್ಮ ದೊಡ್ಡಪ್ಪದಲ್ಲಿ ಓಮನ್ ಮಾಡಿರೋ ಸತ್ಯ ಕ್ಯಾರೆಕ್ಟರ್ ಬಿಟ್ರೆ ಬೇರೆ ದಿನಗಳ ಕ್ಯಾರೆಕ್ಟರ್ ಫೇವ್ರೆಟ್ ಕ್ಯಾರೆಕ್ಟರ್. ಬಟ್ ಸಿನಿಮಾ ನೋಡಿದಾಗ ಶಿವಣ್ಣ ಒಂಥರ ಆ ಲಾಂಗ್ ಹಿಡಿಯೋದು ಓಮ್ ಆದ್ಮೇಲೆ ದಿ ಫಸ್ಟ್ ಟೈಮ್ ಅಷ್ಟು ವರ್ಷ ಆದ್ರೂ ಕೂಡ ಒಂಥರ ವಿಭಿನ್ನವಾಗಿ ತೋರಿಸಿದ್ದಾರೆ. ಅಂದ್ರೆ ಅವ್ರು ಹಿಡಿಯೋದರ ಲಾಂಗ್ ಯಾರ ಕೈಲಿ ಹಿಡಿದ್ರೇನೆ ಅವ್ರ ಕೈಯಲ್ಲಿ ಲಾಂಗ್ ಹಿಡಿದ್ರೆ ನಮ್ಗೆ ನಾವ್ ಹಿಡಿದಂಗೆ ಅನ್ಸುತ್ತೆ. ದಿ ಬೆಸ್ಟ್ ಸೀನ್ ನಿಮ್ಗೆ ಯಾವ್ದು? ಸಖತ್ತಾಗಿದೆ. ಹೇಳಿ ಸರ್ ವಿನಯ್ ಸರ್, ಯಾಕೆಂದ್ರೆ ಒಂದೊಂದು ಸೀನ್ ತುಂಬಾ ನರ್ತನ ತುಂಬಾ ಅದ್ಭುತವಾಗಿ ಜನರಿಗೆ ನನಗೆ ಇಂಟರ್ವಲ್ ಬ್ಲಾಕ್ ತುಂಬಾ ಇಷ್ಟ ಆಯ್ತು. ಸೀನ್ ಹೇಳಕ್ಕಾಗಲ್ಲ, ಜನ ನೋಡ್ಬೇಕು, ಬಟ್ ಇಂಟರ್ವಲ್ ಬ್ಲಾಕ್ ಸೀನ್ ಅಂತೂ ತುಂಬಾ ಇಷ್ಟ ಆಯ್ತು. ಕಂಗ್ರಾಟ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಯಾರನ್ನ ಮೂವಿ ಹೇಗಿತ್ತು ಅಂತಲ್ಲ ರಿವ್ಯೂ ಕೇಳೋದ. ಸುಮಾರು ಜನ ಬಂದಿದ್ದಾರೆ ಕೇಳೋದು ಹೆಂಗಿದೆ ಮೂವಿ ಅಂತ. ಮೂವಿ ಹೇಗಿತ್ತು? ಫಿಲಮ್ ತುಂಬ ಸಖತ್ತಾಗಿತ್ತು. ಆ್ಯಂಡ್ ಶಿವಣ್ಣ ಅವ್ರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ನನ್ನ ಫ್ರೆಂಡ್, ನನ್ನ ಜೂನಿಯರ್, ನನ್ನ ಫ್ರೆಂಡ್ ತರುಣ್. ಕ್ಲಾಸ್ಮೇಟ್ಯಾ? ಹಾಂ, ಈಸ್ ಮೈ ಫ್ರೆಂಡ್. ಸೊ ಏನು ಮಾಡಿದ್ದಾನೆ, ತುಂಬ ಚೆನ್ನಾಗಿದೆ ಫಿಲಮ್. ಯಾವ ಸೀನ್ ಇಷ್ಟ ಆಯ್ತು ಮೂವಿಲಿ? ಹಾಂ, ಅಫ್ಕೋರ್ಸ್ ಫ್ರೆಂಡ್ ಮಾಡೋದು. ಆಟ ಮಂತ್ರ ಎಲ್ಲ ಬದುಕಿಟ್ಟು ದೇವ್ರ ನಂಬಿ ಭಕ್ತಿ ಇಟ್ಟು ಬೈರತಿರ ಸಿನಿಮಾ ಸೂಪರ್ ಇಟ್ಟು ನಿಜ ಸೂಪರ್ ಐತೆ. ಒಂದೊಂದ್ ಹೇಳೋಕೆ ಹೆಂಗ ಸರ್, ಫಸ್ಟ್ ಹಾಫ್ ಅಲ್ಲಿ ಶಿವಣ್ಣ ಅಡ್ವೊಕೇಟ್ ಬರ್ತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಆ ಮಚ್ಚು ಆ ಗನ್ ಹಿಡ್ಕೊಂಡು ಬಸ್ತಾ ಇದ್ರೆ ಪಕ್ಕ ಉಚ್ಚೆದ್ ಕುಡಿಬೇಕು ಹಂಗೈತೆ. ಒಂದ್ ಲೈನ್ ಬರ್ದವಲ್ಲ, ನೆನ್ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರು, ಅವ್ರವ್ರೆ ಸಂಘ ಕಟ್ಕೊಂಡ್ ಬಿರ್ದು ಇಟ್ಕೊಂಡ್ ನಿಂತವ್ರು. ಶಿವಣ್ಣ ನಿನ್ಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ. ಸೂಪರ್ ಅಲ್ವಾ? ಒಂದೊಂದು ಸಖತ್ ಖುಷಿ ಆಯ್ತು. ದೇಶಕ್ಕೆ 3 ಬಣ್ಣ, ನಾಡಿಗೆ 2 ಬಣ್ಣ, ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಅಣ್ಣ, ಅವರೇ ನಮ್ಮ ಮ್ಯಾಟ್ರಿಕ್ ಇರೋ ಶಿವಣ್ಣ. ಯಾವ ಸೀನ್ ಇಷ್ಟ ಆಯ್ತು ಮೂವಿಲಿ? ಸಾಂಗ್ ಸರ್ ಎಲ್ಲ ಇಷ್ಟ ಬೇಕು ಸೀನ್ಗಳ ಸರ್. ಶಿವಣ್ಣ ಫಸ್ಟ್ ಹಾಫ್ ಅಲ್ಲಿ ಬರ್ತಾರಲ್ಲ, ಎಂಟ್ರಿ ಸೀನ್ ಐತಲ್ಲ ಅದು ಭಯಾನಕವಾಗಿದೆ. ರಾವಣ ಬುಕ್ ಓದ್ಕೊಂಡು ಎಂಟ್ರಿ ಆ ಸಿನಿಮಾ ಸೈಕು. ಇನ್ನು ಇಂಟರ್ವಲ್ಸ್ ಅವೆಲ್ಲ ರಿವೀಲ್ ಮಾಡಕ್ ಹೋಗ್ಬಾರ್ದು, ಬಟ್ ಥಿಯೇಟರ್ ಬಂದು ನೋಡಿದ್ರೆ. ಯಾಕಂದ್ರೆ ಲಾಸ್ಟ್ ಟೈಮ್ ಮಬ್ದಿ ನೋಡಿದ್ವಿ, ಅದ್ರಲ್ಲಿ ಏನ್ ಖುಷಿ ಪಟ್ಟಿದ್ವೋ ಅದಕ್ಕೆ ಡಬಲ್ ಮಸ್ತಿ ನರ್ತನ್ ಸರ್. ನೀವಂತೂ ಏನ್ ಡೈರೆಕ್ಷನ್, 2ನೇ ಸಿನಿಮಾ ಈ ರೇಂಜ್ ಕೊಟ್ಟಿರೋದ್ರೆ ಫುಲ್ಲು ಬಿರಿಯಾನಿ ಊಟ ಪುಷ್ಕ. ದೀಪಾವಳಿ ಹಬ್ಬ ಅವತ್ತೇ ಮಾಡಿದ್ದು ಥಿಯೇಟರ್. ಇವತ್ತು ಅಭಿಮಾನಿಗಳು ದೊಡ್ಡ ಮನೆ ಫ್ರೆಂಡ್ಸ್ ಮಾಡ್ತಾರಲ್ಲ, ಇದು ಜಾತ್ರೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಜಾತ್ರೆ ಜಾತ್ರೆ. ಶಿವಣ್ಣ ಮಾಡಿದ್ರೆ ಬರೀ ಚರಿತ್ರೆನೆ ಸರ್. ಎ ಫಾರ್ ಆನಂದ್ ಅಲ್ಲಿಂದ ಹಿಡಿದು ಬೈರಕ್ಕೆ ರಣಗಲ್ವರ್ಗು ಅವ್ರಿರೋ ಕ್ರೇಜು, ಅವ್ರ ಎನರ್ಜಿ ಯಾರಾದ್ರೂ ತಗೊಳಕಾಗುತ್ತಾ? ನನ್ನ ಡೈಲಾಗ್ ಕೇಳಿ ಕೆಲವ್ರು ಆಗ್ಬಿಡುತ್ತಂತೆ ಅಲರ್ಜಿ. 60 ವರ್ಷ ಅಲ್ಲ 63 ವರ್ಷ ಅನ್ನೋ ಕಮ್ಮಿನೇ ಆಗಿಲ್ಲ ಶಿವಣ್ಣನ ಎನರ್ಜಿ. ಅದು ಮಾತ್ರ ಸೂಪರ್ ಆಗೈತೆ. ಪ್ರತಿಯೊಬ್ಬ ಕನ್ನಡಿಗನು ಥಿಯೇಟರ್ ಬಂದು ನೋಡ್ರಿ. ಬರ್ಗಾಯ ಪೇಪರ್ ಮುಂದೆಗಡೆ ಬರ್ಕೋ, ಬೈರಕ್ಕೆ ರಂಗ ಸಿನಿಮಾ ಸೂಪರ್ ಇಟ್ಟು ಯಾವ ನಾನು ಪರಿಸ್ಥಿತಿ ಮಾಡಿದ್ನೋ ಮಸಾಣ ಮಾಡಾಕ್ ಬಿಡ್ತೀನಿ. ಥ್ಯಾಂಕ್ ಯು. ನಾನು ಮೂವಿ ನೋಡೋಕ್ಕೆ ಶಿವಣ್ಣ ಸ್ಟೈಲ್ ಗೆಟಪ್ಪಲ್ಲೇ ಬಂದಿದ್ದೀನಿ, ಅದೇ ಥರ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಬಂದಿದ್ದೀನಿ. ಇಂಟರ್ವ್ಯೂ ಬಂತು, ಜನ ಮುಗಿ ಬಿದ್ದಿದ್ದಾರೆ. ಸಲಾರಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿದ್ದರಿಂದ ಅದು ತುಂಬ ಖುಷಿ ಇದೆ ಮಾಡಿದ್ದು. ಪ್ಯಾನ್ ಇಂಡಿಯಾ ಮೂವಿ ಪ್ರಭಾಸ್ ಸರ್ ಜೊತೆ ತೆಲುಗುಲ್ ಮಾಡಿರೋದು ತುಂಬ ಖುಷಿ ಆಯಿತು. ಇಲ್ಲಿ ಜೂನಿಯರ್ ಶಿವಣ್ಣ ಲೆಜೆಂಡ್ರಿ ಹೀರೋ ಚೈಲ್ಡ್ಹುಡ್ ಮಾಡ್ತಾ ಇರೋದು, ಲೈಕ್ ಐ ಆಮ್ ಬ್ಲೆಸ್ಡ್. ದೊಡ್ಡ ಮನೆ ಫಿಲಮ್ ಮಾಡಿರೋದು ತುಂಬ ಖುಷಿ ಆಯಿತು. ಮೂವಿ ಮಾಡಿದಂತೆ ಗೀತಾ ಮ್ಯಾಮ್ ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಪಿಕ್ಚರ್ ಮಾಡಿರೋದು ತುಂಬ ಖುಷಿ. ಅದು ಭೈರತಿ ರಣಗಲ್ ಆ ಕ್ಯಾರೆಕ್ಟ್ರ್, ಅದು ಕಲ್ಟ್ ಒಂದು ಕ್ಯಾರೆಕ್ಟ್ರು, ಅದು ತುಂಬ ಪಾಪ್ಯುಲರ್ ಆಗಿರೋ ಕ್ಯಾರೆಕ್ಟ್ರು. ಆ ಪಾಪ್ಯುಲರ್ ಕ್ಯಾರೆಕ್ಟ್ರು ಚೈಲ್ಡ್ಹುಡ್ ಮಾಡಿರೋದ್ರಿಂದ ಸೊ ನನಗೂ ಅದೇ ಥರ ಹೈಪು, ಅದೇ ಥರ ಫ್ಯಾನ್ಸ್ ವಿಸಿಲ್ಸ್ ಎಲ್ಲ ಬಂತು. ಸೊ ತುಂಬ ಖುಷಿ ಆಯಿತು. ಕೊನೆಗೂ ಮೂವಿ ಸಕ್ಕತ್ತಾಗೈತೆ. ರಿವ್ಯೂ ಚೆನ್ನಾಗಿ ಕೊಟ್ಟರು ಎಲ್ಲ. ಆ ಹುಡುಗ ಮೂವಿ ಮಾಡಿದೆ, ನಂಗೆ ಗೊತ್ತೇ ಆಗಿಲ್ಲ. ನನಗೆ ಮೀನ್ಸ್ ಮೂವಿ ಮಾಡಿ ಚಿಕ್ಕ ವಯಸ್ಸಿತ್ತು, ಬಟ್ ಇವಾಗ ದೊಡ್ಡದಾಗಿಲ್ಲ, ಗೊತ್ತೇ ಆಗಿಲ್ಲ. ಕೊನೆಗೂ ಮೂವಿ ರಿವ್ಯೂ ಎಲ್ಲ ತಗೊಂಡು ಹೋಗ್ತಾಯಿದ್ದೀವಿ. ಮೂವಿ ಹಂಗಂತೂ ಸಖತ್ ಇಷ್ಟನೇ ಆಯಿತು. ಆಫ್ಟರ್ ಇಂಟ್ರೋಲ್ ಅಂತೂ ಬೆಂಕಿ ಇದೆ ಸೀನು. ಶಿವನ್ ಎಂಟ್ರಿ ಕೊಡ್ತಾರೆ, ವೈಟ್ ಆ್ಯಂಡ್ ಬ್ಲ್ಯಾಕಿಂದ ಬ್ಲ್ಯಾಕ್ಸ್ ಬರ್ತಾರೆ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ಗೆ ಲಾಯರಿಂದ ಬೆಂಕಿ ಆಗಿದೆ ಮೂವಿ. ಇವನೇ ನನ್ನ ಜೊತೆ ಬಂದಿರೋ ಫ್ರೆಂಡು, ಇವು ನನ್ನ ನೋಡ್ಕೊಂಡು ಸುಮ್ಮನೆ ಬೈಕತ್ತ ಇರ್ತಾನೆ, ಈ ಬಡ್ಡೆ ಜೊತೆ ಯಾಕೆ ಬಂದೆ ಅಂತ. ಬಟ್ ಮೂವಿ ಚೆನ್ನಾಗಿತ್ತು. ಹೇಗಿತ್ತ ಮೂವಿ? ಮಸ್ತಾಗಿದೆ ಫಿಲಮ್ ಮಾತ್ರ, ಮಸ್ತಾಗಿದೆ. ಸರಿ ಸಿಗೋದ, ಹೋಗ್ಬೇಕು, ಟೈಮ್ ಆಯ್ತು. ಸರಿ ಹೋಗೋದು. ಸರಿ ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ನೋಡೋ ಸಿನಿಮಾ. ಫ್ಯಾಮಿಲಿ ಎಲ್ಲ ನೋಡ್ಬೇಕು, ಬಂದು ಕೂತ್ಕೊಂಡು ಚೆನ್ನಾಗಿ ನೋಡಿ ಆರೈಸಿ ಮೂವಿನ. ಮೂವಿ ಅಂತೂ ಸಕ್ಕತ್ತಾಗೇ ಇದೆ. ಸಿಗೋದ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.